ಸೊ ಪ್ರತಿಯೊಂದು ಸ್ಥಾನನೂ ಒಂದು ಜವಾಬ್ದಾರಿ ಜೊತೆಗೆ ಬರುತ್ತೆ ಅಂತಾರೆ. ಸೊ ಇದು ಕೂಡ ಈ ಜವಾಬ್ದಾರಿನೂ ನನಗೆ ಹೊಸದು ಅಂತಲ್ಲ, ಅಂದರೆ ಈ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅದು ದೊಡ್ಡದೇ ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲ ಪಕ್ಷಗಳಲ್ಲೂ ಒಂದು ಸ್ಟೂಡೆಂಟ್ ಯೂನಿಯನ್ ಅಂತಿರ್ಬೋದು ಅಥವಾ ಬೇರೆ ಬೇರೆ ಥರ ಇರುತ್ತೆ. ಅಲ್ಲಿ ಯಂಗ್ಸ್ಟರ್ಸ್ ಆಗಿ ಸೇರಿದವರು ನೆಕ್ಸ್ಟು ಅಲ್ಲೇ ಮುದುಕರಾಗಿ ಅವರು ನೆಕ್ಸ್ಟ್ ರಾಜಕೀಯಕ್ಕೆ ಬಂದು ಅವರು ಒಂದು ಸ್ಥಾನ ಬರೋಷ್ಟರಲ್ಲಿ ಅವ್ರ ಧ್ಯೇಯ, ಅವ್ರ ಪ್ರಿನ್ಸಿಪಲ್ ಏನಿರುತ್ತೆ ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಅಥವಾ ಮಾರಾಲಿಟಿನೇ ಬಿಟ್ಬಿಟ್ಟಿರ್ತಾರೆ. ಈ ಯಂಗ್ ಡೆಮೋಕ್ರೇಟ್ಸ್ ಅವ್ರಿಗಿನ ಹೇಗೆ ಬೇರೆ ಅಂದರೆ, ಯಂಗ್ಸ್ಟರ್ಸ್ಗೆ ಅವ್ರು ಹೇಗಿದ್ದಾರೋ ಅವ್ರಿಗೆ ಅಕ್ಸೆಪ್ಟ್ ಮಾಡಿಕೊಂಡು ಆ ಜನ್ರೇಷನ್ ತಕ್ಕನಂಗೆ ಏನೇನು ಬೇಕೋ ಅವರ ಜನ್ರೇಷನಿಂದ ನೆಕ್ಸ್ಟು ಇನ್ನೂ ಒಂದು 40-50 ವರ್ಷದ ಜನ್ರೇಷನ್ ಯಾವ ಥರ ಯೋಚನೆ ಮಾಡ್ತಾರೆ, ಅವ್ರಿಗೆ ಅಗತ್ಯಗಳೇನಿರುತ್ತೆ, ಆಗಿನ ಸಮಾಜದ ವಿಚಾರಗಳೇನಿರುತ್ತೆ, ಆಗಿನ ರಾಜಕೀಯದ ವಿಚಾರಗಳೇನಿರುತ್ತೆ, ಆಗಿನ ಎಜುಕೇಷನ್ ಯಾವ ಥರ ಬದಲಾಗಿರುತ್ತೆ, ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಇವಾಗಲಿಂದನೇ ಇಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಇಲ್ಲಿ ಒಂದು ಥೀಮ್ ಇಟ್ಕೊಂಡು ಬಂದಿದ್ದು. ನಾವು ಯಾವುದೇ ಪೊಸಿಷನ್ ಅಂತಲ್ಲ, ಒಂದು ಜವಾಬ್ದಾರಿ ಅಂತ ತೊಗೊಂಡಾಗ ಅದರಲ್ಲಿ ಎಲ್ಲರ ಸಜೆಷನ್ನ ಅಥವಾ ಎಲ್ಲರ ಒಪಿನಿಯನ್ನು ಕೂಡ ನಾವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಅದೇ ರೀತಿನೇ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಒಂದು ಇದೆ. ಸೊ ಏನು ಯಂಗ್ ಡೆಮೋಕ್ರೇಟ್ಸ್ ಯಾಕೆ ನನಗೂ ಕೂಡ ಇಷ್ಟ ಆಯಿತು ಅಥವಾ ನನಗೂ ಇದರಲ್ಲಿ ನಾನು ಇನ್ವಾಲ್ವ್ ಆಗಿದ್ದು ಅಂತ ಹೇಳಿದ್ರೆ, ನಾನು ಲಾ ಓದುವಾಗ್ಲಿಂದನೂ ಮೊದಲನೇ ವರ್ಷ ನಾನು BMS ಅಲ್ಲಿ ಮಾಡಿದ್ದು. ಆವಾಗೆಲ್ಲ ನನಗೆ ಸಂಘಟನೆಗಳ ಪರಿಚಯ ಎಲ್ಲ ಇತ್ತು. ಈ ಸಂಘಟನೆಗಳಲ್ಲಿ ಏನಂದರೆ, ಒಂದು ಈ ಐಡಿಯಾಲಜಿಗಳು ಡಿವೈಡ್ ಆಗಿಬಿಡ್ತಾರೆ. ಸೊ ಈ ಶಿವಸುಂದರ್ ಸರ್ ಹೇಳೋರು, ಶಿವಸುಂದರ್ ಸರ್ ಏನು ಗೆಸ್ಟಾಗಿ ಬಂದಿದ್ರು ಅವ್ರು ಯಾವಾಗಲೂ ಇದನ್ನೇ ಹೇಳೋರು, ಎಷ್ಟೊಂದು ಐಡಿಯಾಲಜಿಗಳಲ್ಲಿ ಐಡಿಯಾನೂ ಇರಲ್ಲ, ಲಾಜಿಕ್ಕೂ ಇರಲ್ಲ ಅಂತ. ಸೊ ಯಾವುದರಲ್ಲಿ ಐಡಿಯಾ ಲಾಜಿಕ್ ಎರಡೂ ಇದೆಯೋ ಅಂಥ ಐಡಿಯಾಲಜಿಗಳನ್ನ ನೀವೇ ಯೋಚನೆ ಮಾಡಿ ತೊಗೊಳ್ಳಿ. ಸೊ ಈಗ ನಮ್ಮ ಕೈಯಲ್ಲೇ ಒಂದೊಂದು ಬೆರಳು ಒಂದೊಂದು ರೀತಿ ಇರುವಾಗ ಎಲ್ಲ ಕಡೆನೂ ಒಂದೊಂದು ರೀತಿ ಯೋಚನೆ ಮಾಡೋವಂಥ ಜನರು ಇರ್ತಾರೆ. ಸೊ ಅವ್ರು ಎಲ್ಲದರಲ್ಲೂ ಕಾಮನ್ ಏನಿದೆ, ಎಲ್ಲರಿಗೂ ಒಂದು ಬೇಕಾಗಿರೋ ಒಂದು ಏನಿದೆ, ಅದನ್ನು ಇಟ್ಕೊಂಡು ನಾವು ಯಾಕೆ ಒಂದು ಸಂಘಟನೆನ ಬರೀ ಯೂತ್ಗೆ ಸಂಘಟನೆ ಅಂತಲೇ ಯಾಕೆ ಕಟ್ಟಬಾರ್ದು. ಇವಾಗಲಿಂದನೇ ಅವರು ರಾಜಕೀಯದ ಇದರಲ್ಲೇ ಟ್ರೈನ್ ಆದರೆ, ಈಗ ಒಂದು ಮಗುಗೆ ನೀವು ಚಿಕ್ಕ ವಯಸ್ಸಿಂದ ನೀವು ಬಿಸ್ನೆಸ್ಸಲ್ಲೇ ಬೆಳೆಸ್ತೀರಾ ಅಂದರೆ, ನಾಳೆ ಒಂದು ದೊಡ್ಡವನಾದ್ಮೇಲೆ ಬಿಸ್ನೆಸ್ ಮನೆ ಆಗ್ತಾನೆ. ಸೊ ನಾವು ಚಿಕ್ಕ ವಯಸ್ಸಿಂದ ಅಂದರೆ ಯಾವ ಗಿಡಕ್ಕೆ ಹೇಗೆ ನೀರು ಹಾಕ್ತೀವಿ, ಹೇಗೆ ಗೊಬ್ಬರ ಹಾಕ್ತೀವಿ, ಅದೇ ನಾಳೆ ಅದೇ ಹಣ್ಣು ಅಥವಾ ಕಾಯಿ ಬಿಡುತ್ತೆ. ಅದೇ ಥರ ಯಂಗ್ಸ್ಟರ್ಸ್ಗೆ ಇವಾಗಲಿಂದನೇ ಇದೇ ದಾರಿಲೇ ಹೋಗಬೇಕು, ಇದೇ ರಾಜಕೀಯದ ಇಶ್ಯೂಸ್ಗಳು ಅಥವಾ ಈ ಥರ ಏನಿದೆ ಸಮಾಜದ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಹೋದರೆ, ನಾಳೆ ಒಂದು ದಿವಸ ಅವ್ರ ವಾಯ್ಸ್ನ ಅವರೇ ಮಾತಾಡ್ತಾರೆ. ಎಂಪ್ಲಾಯ್ಮೆಂಟ್ ಇರ್ಬೋದು ಅಥವಾ ಎಜುಕೇಷನ್ ಇರ್ಬೋದು, ಸಾವಿರಾರು ವಿಷಯಗಳಿದೆ. ನಾಳೆ ಈ ಸಾವಿರ ವಿಷಯ ನಾವೇನು ದೊಡ್ಡ ವಿಷಯ ಅಂತ ಮಾತಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಅದು 500 ಮುಂದಿನ ಇದರಲ್ಲಿ ಕಡಿಮೆ ಆಗಿ ಅವ್ರಿಗೊಂದು ಒಳ್ಳೆ ಸಮಾಜ ಕ್ರಿಯೇಟ್ ಆಗಬೇಕು ಅನ್ನೋದು. ಈಗ CJP ಅವ್ರದ್ದು ನಾನು ಏನು ಅವ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಅವ್ರದ್ದು ಒಂಥರ ಅಂದರೆ ದಿಢೀರಂತ ಬೂಮ್ ಆಗಿದ್ದು. ಆದರೆ ಅವರಲ್ಲಿ ಒಂದು ಇದೆ ಕೊರತೆ ಏನಂದರೆ, ಆರ್ಗನೈಸೇಷನ್ ಇಲ್ಲ. ಆರ್ಗನೈಸೇಷನ್ ಇರೋದಕ್ಕೂ, ಒಂದು ಡಿಸಿಪ್ಲಿನ್ ಇರೋದಕ್ಕೂ, ಅನ್ಆರ್ಗನೈಸ್ಡ್ ಇರೋದಕ್ಕೂ, ನಾವು ಮಾಸಲ್ಲಿರ್ತೀವಿ ಅಂದರೆ ನಾವು ಕ್ರೌಡ್ ಜಾಸ್ತಿ ಇದ್ದೀವಿ, ಆದರೆ ನಮ್ಮ ಧ್ವನಿ ಯಾಕೆ ಅಲ್ಲಿ ತಲುಪ್ತಾ ಇಲ್ಲ ಅಂದರೆ, ನಾವು ಅದನ್ನು ಎಫೆಕ್ಟಿವ್ ಆಗಿ ತಲುಪ್ಸೋಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನ ಇವರು ಸ್ವಲ್ಪ ಎಲ್ಲರನ್ನೂ ತೊಗೊಬೇಕು ಅನ್ನೋದು. ನೀಟು ಇದು ಯಾವಾಗಲೂ ಆಗಬೇಕಿತ್ತು, ಇದು ಮುಂಚೆನೂ ಆಗಿರುತ್ತೆ. ಆದರೆ ನಮಗೆ ಈ ಸ್ಕ್ಯಾಮ್ ಅಂತ ಮಾಡಿ ಅಥವಾ ಸೋರಿಕೆ ಅಂತ ಮಾಡಿರೋದು ಇವಾಗ ಇರ್ಬೋದು. ಇದೊಂಥರ ನೀಟ್ ಶುರು ಮಾಡಿದ್ದೇನೆ ಈ ಸ್ಟೇಟ್ ಗೌರ್ಮೆಂಟ್ಗಳು. ಇವಾಗ ನಾವೇ ಕರ್ನಾಟಕದಲ್ಲಿ ನೋಡಬೇಕಂದ್ರೆ, ಈಗ ನಮ್ಮ ಹೈಯೆಸ್ಟ್ ಮೆಡಿಕಲ್ ಸ್ಕೂಲ್ ಕಾಲೇಜ್ಗಳಿರೋದು ನಮ್ಮಲ್ಲಿ. ಅಂದರೆ ಕ್ವಾಲಿಟಿ ಆದಂಥ ಮೆಡಿಕಲ್ ಎಜುಕೇಷನ್ನು ಸೌತಲ್ಲೇ ಸಿಗೋದು ಅಂತ ಹೇಳೋರು. ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಇರೋದು ಇಲ್ಲೇ. ಸೊ ಆವಾಗ ನಮ್ಮಲ್ಲಿ CET ಇತ್ತು. CETಯಿಂದ ನಮ್ಮ ಮಕ್ಳುಗಳಿಗೇ ಜಾಸ್ತಿ ಆಪರ್ಚುನಿಟಿ ಸಿಗ್ತಾಯಿತ್ತು. ಅವರೇ ಎಲ್ಲ ಕಡೆನೂ ಬೆಳೀತಿದ್ರು. ಯಾವುದೇ ಫೇಮಸ್ ಡಾಕ್ಟ್ರುಗಳು ನೋಡಿ, ಸರ್ಜನ್ಗಳು ನೋಡಿ, ಅರ್ಧ ಸೌತಿಂದನೇ ಆಗಿರೋರು ಅವರು, ಹೊರಗಡೆ ಇರೋರಾಗಲಿ ಒಳಗಡೆ ಇರೋರಾಗಲಿ. ಅದನ್ನು ವ್ಯವಸ್ಥಿತವಾಗಿ ಸೆಂಟ್ರಲೈಸ್ಡ್ ಎಕ್ಸಾಮು ನೀಟ್ ಅಂತ ತಂದು ಅದನ್ನು ಹೊಡೆದ್ರು. ಅದರಲ್ಲಿ ಕಾಂಪಿಟೇಷನ್ ಯಾವ ಥರ ಪ್ರೆಷರ್ ಆಗಿದೆ ಅಂದರೆ, ಈಗಿನ ಹುಟ್ಟೋ ಮಕ್ಕಳಿಗೆ, ಈಗ ನಾನು ನೋಡಿರೋದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡುವಾಗಲೇ ನೀಟ್ಗೂ ಸಹ ಅಡ್ಮಿಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತೊಗೊಂತ ಇದ್ದಾರೆ. ಅಂದರೆ 10th ಶುರು ಮಾಡಬೇಕು ಅಂತ. ಸೊ ಇಷ್ಟು ಸ್ಕ್ಯಾಮ್ ಅಂದರೆ ಇಷ್ಟು ಪ್ರೆಷರ್ ಯಾಕೆ ಮಕ್ಕಳಿಗೆ? ಮತ್ತು ಈ ಮೆಡಿಕಲ್ ಸೀಟ್ಗಳನ್ನ ಸೌತಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಅಲ್ಲಿ ನಾರ್ತಿಂದೆಲ್ಲ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ನಮ್ಮವರು ಆ ಕಡೆಗೆ ಹೋಗೋಕೆ ಆಪರ್ಚುನಿಟಿನೇ ಇಲ್ಲ. ನಮ್ಮವರು ನಮಗೆ ಆಪರ್ಚುನಿಟಿ ಇಲ್ಲ ಅಂತ ಬೇರೆ ಬೇರೆ ಉದ್ಯೋಗ ತೊಗೊತಾ ಇದ್ದಾರೆ, ಅಥವಾ ಮೆಡಿಕಲ್ ಸಿಗ್ತಾ ಇಲ್ಲ ಅಂತ ಹತಾಶರಾಗಿ ಸೂಸೈಡ್ ಮಾಡ್ಕೊಳ್ಳೋರು.
ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಸರ್ಕಸ್ ಮಾಡಿ ರಾಜಸ್ಥಾನ, ಗುಜರಾತ್ ಅಂತಲ್ಲ ಅಲ್ಲೆಲ್ಲ ಹೋಗಿ ಓದಿದ್ರು ಸಹ ಫೈನಲಿ ಅಷ್ಟು ಕಷ್ಟಪಟ್ಟು ಬರೆದಿರೋ ಎಕ್ಸಾಮು ಹಿಂಗೆ ಸೋರಿಕೆ ಆಯಿತು ಅಂದರೆ ಅಂಥ ಒಂದು ಡಿಪ್ರೆಷನ್, ಡಿಸಪಾಯಿಂಟಿಂಗ್ ಸಂಗತಿ ಯಾವುದೂ ಇಲ್ಲ. ಅದು ಕಂಪ್ಲೀಟ್ ಕ್ಲಿಯರ್ ಫೇಲ್ಯೂರು. ಅದು ಸರ್ಕಾರದ ಕ್ಲಿಯರ್ ಫೇಲ್ಯೂರು. ಅದನ್ನು ಇಷ್ಟು ಈಸಿಯಾಗಿ ನಾರ್ಮಲೈಸ್ ಮಾಡ್ತಾಯಿದ್ರು. ಹೌದು ಸೋರಿಕೆ ಆಗೋಯ್ತು, ಈಗ ಇನ್ನೊಂದು ಮಾಡ್ತೀವಿ, ಅಷ್ಟು ಈಸಿ ಅಲ್ಲ. ಅದು ಯಾಕೆ ಅದನ್ನು ಯಾಕೆ ಪೇರೆಂಟ್ಸ್ಗಳು ಕೂಡ ಅದನ್ನು ಅಷ್ಟು ಆ ಎಮೋಷನ್ನ ತಟ್ಟಿಸ್ಬೇಕು ಸರ್ಕಾರಕ್ಕೆ. ಅಂದರೆ ಪೇರೆಂಟ್ಸ್ಗಳೇ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೋರಾಟ ಮಾಡ್ತಾ ಇದ್ದವ್ರು ಯಾರು ಎಲ್ಲ ಮುಗಿಸಿರೋರೇ ಹೊರತು ಪೇರೆಂಟ್ಸ್ಗಳು ಕೂಡ ಯಾರು ಜಾಯ್ನ್ ಆಗ್ತಾಯಿಲ್ಲ. ಹೌದು ನನ್ನ ಮಕ್ಳಿಗೆ ಇಷ್ಟು ಎಫರ್ಟ್ ಹಾಕಿದ್ಲು ಬಂದಿತ್ತು ಅಂತ. ಇವಾಗ 90 ತೆಗೆದಿದ್ದವಳು ನಾಳೆ ಪಾಸ್ ಆಗ್ತಾಳೆ ಅಂತ ಏನು ಗ್ಯಾರಂಟಿ? ಅಥವಾ ಆಮೇಲೆ ಆಗಿದ್ದವಳು ಇವಾಗ ಆಗ್ತಾರೆ ಅಂತ ಏನಿದು? ಸೊ ಇಂಥ ಅವ್ಯವಸ್ಥೆಯಲ್ಲಿ ಒಬ್ಬ ಎನ್ವೈರ್ನಮೆಂಟಲಿಸ್ಟು ಅಲ್ದಿರ ಆ ಪ್ರದೇಶಕ್ಕೆ ಅಷ್ಟು ಸಪೋರ್ಟ್ ಮಾಡಿದಂಥ ಒಬ್ಬ ಸೋಷಲ್ ಆ್ಯಕ್ಟಿವಿಸ್ಟಿಗೆ ಮರ್ಯಾದೆನೇ ಇಲ್ಲ ಈ ದೇಶದಲ್ಲಿ ಅಂತ ಹೇಳಿದ್ರೆ ಇನ್ನು ಬೇರೆ ಯಾರಿಗೆ ಮರ್ಯಾದೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಂದರೆ ಯಾರೋ ಒಬ್ಬ ಸೆಲೆಬ್ರಿಟಿ ಮದುವೆಗೆ ಹೋಗೋಕ್ಕಾಗುತ್ತೆ, ಯಾರ್ದೋ ಒಂದು ಕೇರಳಲ್ಲಿ ನಡೆದಿದ್ದ ಮದುವೆಗೆ ವಿಶ್ ಮಾಡೋಕ್ಕಾಗುತ್ತೆ, ಇನ್ನಂತೆಂದಕ್ಕೋ ಟ್ವಿಟರ್ನ ಯೂಸ್ ಮಾಡೋಕ್ಕಾಗುತ್ತೆ. ಇಂಥದಕ್ಕೆ ಒಂದು ಬೇಸಿಕ್ ಕರ್ಟಸಿನೂ ತೋರಿಸ್ತಾ ಇಲ್ಲ ಅಂದರೆ ನಾವು ತುಂಬ ನೀಚಕ್ಕೆ ಅಂದರೆ ಕೆಳಮಟ್ಟಕ್ಕೆ ಇಳಿತಾ ಇದ್ದೀವಿ ಅನ್ನೋದು ಒಂದು ಹೋರಾಟ ನಡೀತಾ ಇದೆ. ಅದಕ್ಕೆ ನಮ್ಮ ಕಡೆಯಿಂದನೂ ಸಪೋರ್ಟ್ ಇದೆ. ಆ್ಯಂಡ್ ಇಡೀ ಯಂಗ್ ಡೆಮೊಕ್ರೇಟ್ಸ್ ಏನಿದ್ದಾರೆ ನಾವೆಲ್ಲರೂ ಅವ್ರ ಜೊತೆಗಿದ್ದೀವಿ. ಇನ್ನು ಅದು ಅವ್ರಿಗೆ ಯಾವ ಥರ ತಟ್ಟಬೇಕಂದ್ರೆ ಈಗ ಫಾರ್ಮರ್ಸ್ ಬಿಲ್ ಅಗೇನ್ಸ್ಟ್ ಹೆಂಗೆ ಬಂತೋ ಆ ಲೆವೆಲಲ್ಲಿ ಗೌರ್ಮೆಂಟ್ಗೆ ತಟ್ಟಿ ಅವರು ಅಪಾಲಜೈಸ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಸೋನಮ್ ವಾಂಗ್ಚುಕ್, ವಿ ಆರ್ ವಿತ್ ಯು. ಆ್ಯಂಡ್ ನಿಮಗೆ ಇಡೀ ಯಂಗ್ ಡೆಮೊಕ್ರೇಟ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ಈಗ ಬೇರೆ ಪಾರ್ಟಿಗಳು ಯೂತ್ ಸಂಘಟನೆಗಳಲ್ಲಿ ಅಲ್ಲಿನ ರಾಜ್ಯಾಧ್ಯಕ್ಷರು ಆದ್ರಪ್ಪ ಅಂದರೆ ಅವ್ರಿಗೆ ಒಂದು ಒಳ್ಳೆ ಶ್ರೀಮಂತರ ಮನೆಯವರು ಇದ್ರೆ ಮಾತ್ರ ಕೊಡ್ತಾರೆ. ಯಾಕಂದ್ರಪ್ಪ ಅಂದ್ರೆ ಸಂಘಟನೆ ಕಟ್ಟಬೇಕು, ಅದಕ್ಕಂದ್ರೆ ದುಡ್ಡು ಭಾಳಷ್ಟು ಖರ್ಚಾಗುತ್ತೆ. ನಿಮ್ಮ ಹತ್ರ ಎಷ್ಟು ಕೋಟಿ ಇದೆ? ನೀವು ಈ ಒಂದು ಪಾರ್ಟಿ ರಾಜ್ಯಾಧ್ಯಕ್ಷರಾಗಿದ್ದಲ್ಲ ಯೂತ್? ಝೀರೋ. ಅಡ್ವೊಕೇಟ್ಸ್ ಅಂದರೆ ಗೊತ್ತು, ನಾವು ಕೇಸ್ ಮೇಲೆ ಕೆಲಸ ಮಾಡೋರು. ಸೊ ಯಾವ ದುಡ್ಡು ಇಲ್ಲ, ಏನೂ ಇಲ್ಲ. ಆ ಥರ ಬೇಡ ಅನ್ನೋದಕ್ಕೇ ಅಂದರೆ ಅಪ್ಪ ಕಾರ್ಪೊರೇಟರ್ ಆಗಿದ್ದ, ಮಗನಿಗೆ ಪೋಸ್ಟ್ ಕೊಟ್ಟರು, ಇಂಥದ್ದು ಬೇಡ ಅಂತಲೇ ಯಂಗ್ ಡೆಮೊಕ್ರೇಟ್ಸಿಗೆ ಬಂದಿದ್ದು. ಯಾಕಂದರೆ ಆ ಥರ ಕೊಡ್ತಾರೆ ಅಂದರೆ ಇರಲಿಲ್ಲ. ನಮ್ಮ ತಂದೆನೂ ಗಾರ್ಮೆಂಟ್ಸಲ್ಲಿ ಇದ್ದಿದ್ದು, ಯೂನಿಯನ್ ಇದ್ದಾರಷ್ಟೇ. ಕಾರ್ಮಿಕರು ಕೂಡ ₹1 ಮೆಂಬರ್ಶಿಪ್ಪಿಂದ ಸಂಘಟನೆ ನಡೆಸಿರೋರು. ಸೊ 0ಇಂದನೂ ಮೇಲೆ ಬರೋದು ಹೆಂಗೆ ಅಂತ ಗೊತ್ತು. ಆ್ಯಂಡ್ ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಪೊಸಿಷನ್ಗಾಗಲಿ ದುಡ್ಡು ಬೇಡವೇ ಬೇಡ. ದುಡ್ಡಿರೋರು ಯಾರೂ ಕೆಲಸ ಮಾಡಲ್ಲ. ಹಂಗಂತ ದುಡ್ಡಿರೋರು ಎಲ್ಲರೂ ಕೆಲಸ ಮಾಡಲ್ಲ ಅಂತಲ್ಲ, ಮಾಡೋರು ಮಾಡ್ತಾರೆ. ಯಾವುದೇ ಒಂದು ಪೊಸಿಷನ್ಗೆ ಬರಬೇಕಂದ್ರೆ ದುಡ್ಡು ಬೇಕಾಗಿಲ್ಲ. ಇಲ್ಲಿ ಅಂತೂ ನಿಮ್ಮ ಸೋಷಲ್ ಸ್ಟೇಟಸ್ಸು, ಫೈನಾನ್ಷಿಯಲ್ ಸ್ಟೇಟಸ್ಸು ಬರೋದೇ ಇಲ್ಲ, ಮ್ಯಾಟರೇ ಆಗಲ್ಲ. ಬೇರೆ ಒಂದು ಪಾರ್ಟಿಗಳಲ್ಲಿ ಅಲ್ಲಿ ಒಂದು ಯುವಕರ ಸಂಘಟನೆ ಐತೆ ಅಂತಂದ್ರೆ ಅವ್ರನ್ನ ಯಾವುದೋ ಒಂದು ಹೋರಾಟಕ್ಕಾಯ್ತು, ಒಂದು ಏನೋ ಒಂದು ಫಂಕ್ಷನ್ಗೆ ಕರಿಬೇಕಂದ್ರಪ್ಪ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಕರ್ಕೊಂಬರೋಂಥ ಕೆಲಸವನ್ನು ಮಾಡ್ತಾರೆ. ಮಾಡುವಂಥ ಸಮಯದಲ್ಲಿ ಅಲ್ಲಿ ಖರ್ಚಾಗಬೇಕಲ್ಲ. ಆ ಥರ ನೀವು ಯಾವ ಥರ ನೀವು ಹಂಗೆ ಕರ್ಕೊಂಬರ್ತಾರೆ, ನೀವು ವಿಚಾರಗಳು ತುಂಬ್ಕೊಂಡು ಕರ್ಕೊಂಬರ್ತೀರ ಅಂತ? ನಮ್ಮ ಈ ಯಂಗ್ ಡೆಮೊಕ್ರೇಟ್ಸ್ ಐಡಿಯಾಲಜಿ ಏನಿದೆ ಅದನ್ನು ನೋಡಿ ಒಪ್ಕೊಂಡು ಅವರಾಗೋರೆ ಬಂದಿರೋದೇ ಹೊರತು ಇವಾಗಿನ ದಿನಗಳಲ್ಲಿ ಯುವಕರು ಸಹ ಹಂಗೆ, ಹೌದು, ದುಡ್ಡು ಕೊಟ್ರೆ ಹೋಗೋಣ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದಾರೆ. ಸೊ ಅಂತ ಒಂದು ಯುವಕರನ್ನ ಹೆಂಗೆ ತಗೊಂಬರ್ತೀರಾ ನೀವು? ಅದೇ ಇಲ್ಲಿ ಮೇನ್ ಉದ್ದೇಶ ಏನಂದರೆ ಈ ರಿಯಲ್ ಲೀಡರ್ಸ್ಗಳಿಗಿಂತ ರಿಯಲ್ ಲೀಡರ್ಸ್ನ ಬೆಳೆಸಬೇಕು, ಅವ್ರನ್ನ ತೊಗೊಂಡು ಬರಬೇಕು ಅನ್ನೋ ಉದ್ದೇಶಕ್ಕೇ ಇದನ್ನು ಬೆಳೆಸ್ತಾ ಇರೋದು. ಇಲ್ಲಿ ಯಾರ ಥರ ಫಂಡಿಂಗಾರು ಇಲ್ಲಿ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅವ್ರು ಕರ್ಸ್ತೀವಿ, ಇವ್ರು ಕೊಡ್ಸ್ತೀವಿ, ಏನೂ ಇಲ್ಲ. ಇದು ಅವ್ರವರೇ ಹಾಕ್ಕೊಂಡು ಅವ್ರವರೇ ಮಾಡಿ ಅವ್ರವ್ರ ಸ್ವಂತ ಸಂಪಾದನೆಯಲ್ಲೇ ಮಾಡ್ತಾ ಇರೋದೇ ಹೊರತು ಯಾರೇ ಸಹ ಬ್ಯಾಕ್ ಸಪೋರ್ಟಾರು ಆಗಲಿ ಅಥವಾ ಎಲ್ಲೋ ಒಂದು ಫಾರಿನ್ ಫಂಡ್ ಬರ್ತಾ ಇದೆ ಅನ್ನೋದ್ರಲ್ಲಿ ಅದೆಲ್ಲ ಸುಳ್ಳು. ಅದು ಯಾವುದೂ ಇಲ್ಲವೂ ಇಲ್ಲ. ಈಗ ಇಲ್ಲಿ ಬಂದಿರೋಂಥ ಗೆಸ್ಟ್ಗಳು ಅಷ್ಟೇ ಅವರಾಗೋರೇ ಇಚ್ಛೆಯಿಂದ ಬಂದಿರೋದೇ ಹೊರತು ಅದು ಕೊಡ್ಸೋ ಅವಶ್ಯಕತೆಯೂ ಇಲ್ಲ. ಹಂಗಿದ್ರೆ ಬೇಡ, ನಾವೇ ಮಾಡ್ತೀವಿ. ಇನ್ಸ್ಪೈರ್ ಮಾಡೋಕ್ಕೆ ಯಾರಾದ್ರೂ ಏನಂತ. ನೀವು ಈ ಹಿಂದೆನೂ ಸುಮಾರು ಹೋರಾಟಗಳು ಮಾಡಿದಾರ, ಅವು ಸಕ್ಸಸ್ ಕೂಡ ಆಗಿದೆ. ಇವಾಗ ನೀವು ಈ ಒಂದು ಸಂಘಟನೆಯಲ್ಲಿ ಅಧ್ಯಕ್ಷರಾಗಿದೆ. ಮೊದಲನೇದಾಗಿ ಯಾವ ಹೋರಾಟಗಳಿಂದ ಪ್ರಾರಂಭ ಮಾಡ್ತೀರಿ? ಮತ್ತೆ ಇವಾಗಿನ ಕರೆಂಟ್ ಇದರಲ್ಲಿ ನೋಡಬೇಕಂದ್ರೆ ಸುಮಾರು ಹಲ್ಲೆಗಳು ನಡೀತಾ ಇದೆ ಹೆಣ್ಮಕ್ಳ ಮೇಲೆ. ಅದು ಒಂದು ವೈವಾಹಿಕ ಜೀವನಕ್ಕೆ ಹೋಗಿರೋರ ಮೇಲಾದರೂ ಆಗಲಿ ಅಥವಾ ಹಾಗೆ ಇಲ್ಲದೇ ಇರೋರ ಮೇಲಾಗಲಿ ಮೊದಲನೇ ಫೋಕಸ್ ಸ್ವಲ್ಪ ಹೆಣ್ಮಕ್ಳ ಮೇಲೆ ಅಂತ ಇದ್ದೀವಿ. ಅದ್ರ ಜೊತೆಗೆ
ಮೇಯ್ನು ಏನಂದರೆ ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ. ಈಗ ಟ್ರೈನಿಂಗ್ ಕೊಡ್ತೀವಿ, ಕೆಲಸ ಕೊಡ್ತಾಯಿಲ್ಲ, ಕೆಲಸ ಇದೆ, ಸ್ಕಿಲ್ ಇಲ್ಲ. ಸೊ ಆ ಬ್ರಿಡ್ಜ್ ಏನೊಂದು ಗ್ಯಾಪ್ ಬಿಟ್ಟಿದ್ದೀವಿ ಅದು ಜೋಡಿಸೋದ್ರ ಮೇಲೆ ಮೊದಲನೇದಾಗಿ ಶುರು ಮಾಡೋಣ ಅಂತ ಇರೋದು. ಇದ್ರ ಜೊತೆಗೆ ಏನು ನೀಟದಿದೆ ಅದ್ರ ಜೊತೆಗೆ ಇರುತ್ತೆ ನೀಟಿಗೂ ಸಹ. ಬಟ್ ನಮ್ಮ ಮೇನ್ ಫೋಕಸ್ಸು ಈಗ ನೀಟ್ ಜೊತೆಗೆ ಬೇರೆ ಬೇರೆ ಈಗ ಏನೇನು ಗ್ಯಾಪ್ ಬಿಟ್ಟಿದ್ದೀವಿ, ಯಾವ್ಯಾವ ಮಕ್ಕಳಿಂದ ಹಿಡಿದು ಯಾರ್ಯಾರಿಗೆ ಒಂದು ಕನೆಕ್ಷನ್ ಕೊಟ್ಟಿಲ್ಲ ನಾವು ಎಜುಕೇಷನ್ ವೈಸಾರು ಆಗಲಿ. ಈಗ ಒಂದು ಸ್ಕೂಲ್ ಫೀಸ್ ಸೇರ್ಕೊಬೇಕಂದ್ರೆ ನರ್ಸರಿ ಪ್ರೈಮರಿಗೇನೆ 1 ಲಕ್ಷದವರೆಗೂ ಹೋಗಿದೆ. ಈಗ ಇರೋರು ಕೊಡ್ತಾರೆ, ಇಲ್ಲದೇ ಇರೋರು ಏನು ಮಾಡ್ತಾರೆ? ಸೊ ನಾವು ಯಾವ ಥರ ಒಂದು ಪ್ಯಾರಲಲ್ ಎಜುಕೇಷನ್ ಬಿಲ್ಡ್ ಮಾಡ್ಬೋದು? ಯಾಕಂದರೆ ನಮಗೆ ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಅಂತ ಇದೆ, ಅದು ಈ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸ್ಕೂಲು ಕಳಿಸ್ದಿರಾನೇ ನಿಮ್ಮ ಮಕ್ಕಳನ್ನ ನೀವು ಡಿಗ್ರಿ ಪಾಸ್ ಮಾಡ್ಬೋದು, ಅದು ಅವ್ರು ಇಷ್ಟಪಟ್ಟಂಥ ಸಬ್ಜೆಕ್ಟಲ್ಲಿ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅದೇ ಥರ ಗೌರ್ಮೆಂಟದು ಯೂನಿವರ್ಸಿಟಿಗಳು, ಗೌರ್ಮೆಂಟ್ ಕಾಲೇಜ್ಗಳು, ಸೆಂಟ್ರಲ್ ಗೌರ್ಮೆಂಟದು ತುಂಬ ಇದೆ. ಅದರದ್ದು ಆ ಫೆಸಿಲಿಟೀಸ್ ಬಗ್ಗೆ, ಪ್ರಿವಿಲೇಜಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇವಾಗಲೂ ಸಹ ಮಿಡಲ್ ಕ್ಲಾಸಾಗೆ ಇದ್ದು ದುಡ್ದು ಅರ್ಧ ಲೈಫ್ ಸೇವಿಂಗ್ಸ್ ಎಲ್ಲ ಎಜುಕೇಷನ್ಗೆ ಖರ್ಚು ಮಾಡ್ತಾರೆ ಹೊರತು ಇಂಥದ್ರ ಬಗ್ಗೆ ತಿಳ್ಕೊಂಡ್ರೆ ಮಕ್ಕಳೂ ಬೆಳೀತಾರೆ, ಜೊತೆಗೆ ಖರ್ಚು ಕಡಿಮೆ ಆಗುತ್ತೆ, ಅಪ್ಪ ಅಮ್ಮನ ಮೇಲೆ ಪ್ರೆಷರ್ ಕಡಿಮೆ ಆದಷ್ಟು ಅವರು ಬೇರೆ ಇದ್ರ ಮೇಲೂ ಫೋಕಸ್ ಮಾಡೋದನ್ನ. ಈಗ ಅತಿ ಶೀಘ್ರದಲ್ಲೇ GBI ಎಲೆಕ್ಷನ್ ಆಗಿರ್ಬೋದು, ಜಿಲ್ಲೆ ಪಂಚಾಯತಿ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ. ಇದು ನಿಮ್ಮ ಯಂಗ್ ಡೆಮೊಕ್ರೆಟಿಕ್ ಪಾರ್ಟಿಯ ನೀವು ಯಾವ ರೀತಿ ಆ ಒಂದು ಎಲೆಕ್ಷನಲ್ಲಿ ತೊಡಗಿಸ್ಕೊಂತೀರಾ ಅಂತ? ಈಗ ಸದ್ಯಕ್ಕೆ ಅದ್ರ ಬಗ್ಗೆ SDPI ಪಾರ್ಟಿಯ ಒಂದು ಯಂಗ್ ಡೆಮೊಕ್ರೆಟಿಕ್ ಸಂಘಟನೆ ನಿಮ್ಮದು. ಸೊ ಯುವಕರಾಗಿ ನೀವು ಆ ಒಂದು ಎಲೆಕ್ಷನ್ಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ಳೋಕೆ ಪ್ಲಾನ್ಗೆ ಆಗ್ತಾ ಇದ್ದೀರಾ ಅಂತ? ಈಗ ಇನ್ನು ಸದ್ಯಕ್ಕಿಲ್ಲ, ಈಗ ಡಿಸ್ಕಷನ್ ಎಲ್ಲ ಆದಮೇಲೆ ಡಿಸೈಡ್ ಮಾಡ್ತೀವಿ.